ಅಖಿಲ, ಮನ್ಸಿಗೆ ಜಾಸ್ತಿ ನೋವತ್ತೈತೆ ಅಖಿಲ. ಎಷ್ಟೊಂದು ಕಷ್ಟಪಟ್ಟು ಬಿಸ್ನೆಸ್ ಎಲ್ಲ ಇಂಪ್ರೂವ್ ಮಾಡಿದ್ದೆ, ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಮಾಡ್ಕೊಂಡಿದ್ದೆ. ವಿಜಯ್ ಬಂಗಾರದಂತ ಮಗ, ಮನ್ಸಿಗೇನೋ ಜಾಸ್ತಿ ಬೇಜಾರಾಗುತ್ತೆ ಅಖಿಲ. ಅವನು ನೋಡ್ಬೇಕು ಅನ್ಸುತ್ತೆ. ಸರಿ, ಅವನು ಎಲ್ಲೂ ಹೋಗಿರಲ್ಲ ಅಂತ ನನ್ನ ಅನಿಸಿಕೆ. ಬನ್ರಿ ಒಂದ್ಸರಿ ಹೋಗ್ಬಿಟ್ಟು ಬರೋಣ. ಅಲ್ಲಿದ್ರೆ ಇದ್ದಂಗೆ ಅವನು ಅಲ್ಲಿಗೆ ಹೋಗಿರ್ತಾನೆ ಅಂತ ನನ್ನ ಮನ್ಸು ಹೇಳ್ತಾ ಇತ್ತು ರೀ. ಬನ್ರಿ ಹೋಗೋಣ. ಅವ್ನ ಮನ್ಸಿಗೆ ಎಷ್ಟು ಬೇಜಾರಾಗಿದ್ರೆ ಅವ್ನ ಮನೆ ಬಿಟ್ಟು ಹೋಗೋಣ. ಏನಪ್ಪ ಇವ್ರು ಇಲ್ಲಿ ಹೂ ಹುಡ್ಕೊಂಡ್ ಬಂದವರಲ್ಲ ನನ್ನ ನೆಮ್ಮದಿ ಹಾಳು ಮಾಡಕ್ಕೆ ಅಂತ ಅವ್ನು ಬೇಜಾರು ಮಾಡ್ಕೊಂಡ್ರೆ ಏನ್ ಮಾಡೋದಕ್ಕಿಲ್ಲ. ಅವನೇನು ಹಂಗೆಲ್ಲ ಅನ್ಕೊಳ್ಳಲ್ಲ ರೀ. ಬನ್ರಿ, ನೀವು ಇಲ್ದಿದ್ದೆಲ್ಲ ಹೇಳ್ಬೇಡಿ. ಬನ್ರಿ ಹೋಗಿ ಒಂದ್ಸರಿ ಮಾತಾಡ್ಸ್ಕೊಂಬರೋಣ. ಅವನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಅಪ್ಪ ಅಮ್ಮ ನೀವು ಮನೆ ಒಳಗಡೆ ಬರಬೇಡ್ರಿ ಅಂದ್ರೂ ಪರವಾಗಿಲ್ಲ. ನಾನು ಒಂದೇ ಒಂದು ಸತಿ ಅವ್ನು ನೋಡ್ಬೇಕ್ರಿ, ಒಂದೇ ಒಂದು ಸರಿ. ಬನ್ರಿ ಹೋಗೋಣ, ಬನ್ರಿ. ಸರಿ ನಡಿಯಮ್ಮ. ನಿನ್ನ ಆಸೆ ಆಗಬೇಡ ಅನ್ಲಿ. ಬಬ್ಲೂನ್ ಕರ್ಕೋ, ಅಂದ್ರೆ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಎಲ್ಲೋ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳು. ಹಾಂ ಸರಿ ರೀ, ಆಯಿತು. ಓನದು ನೋಡ್ತಾ ಇರೋದು ನೀನು? ಹಾಂ, ಅಮ್ಮ ಎಲ್ಲಿ? ಅಪ್ಪನಿಗೂ ಮಗಳಿಗೂ ಹಿಂಗೆ ಖುಷಿಯಾಗಿರ್ಬೇಕು. ಏಯ್ ಏ ಜಾನು, ಅಲ್ಲೋಡ ಅಮ್ಮ ಬಂದಿತ್ತು ನೋಡಲೆ. ಜನಪುಟ ನೋಡಲ್ಲ ಅಮ್ಮ. ರೀ ಅಖಿಲಮ್ಮ, ಕವಿತಾ, ಆಮೇಲೆ ನಮ್ಮಮ್ಮ ಶೋಭಿತಾ ಎಲ್ಲ ಎಷ್ಟೊಂದು ನೆನಪಾಗ್ತಾವ್ರೆ ರೀ. ಒಂದೇ ಒಂದು ಸತಿ ಹೋಗ್ಬಿಟ್ಟು ಬರೋಣ ಬನ್ರಿ. ನನಗೆ ನಮ್ಮ ಅಪ್ಪ ನೆನಪಾಗ್ತಾ ಇಲ್ಲ ಅಂತ ಅನ್ಕೊಂಡಿದ್ಯಾ? ಹಾಂ, ನಾನು ಇಲ್ಲಿಗೆ ಬಂದಾಗಿಂದ ನಿದ್ದೆ ಸಹ ಮಾಡಿಲ್ಲ ನಾನು. ನೋಡ್ತಾ ಇದೆಯಲ್ಲ, ಊಟ ಸಹ ತಿನ್ನೋಕೆ ಮನಸ್ಸಿಲ್ಲ ನನಗೆ. ಅಮ್ಮ ಎಷ್ಟು ಅಳ್ತಾ ಇರ್ತಾರೋ ಏನೋ. ಅದಕ್ಕೆ ಒಂದೇ ಒಂದು ಸರಿ ಹೋಗಿ ನೋಡ್ಕೊಂಬರೋಣ ಬನ್ರಿ. ಬೇಡ ಸವಿತಾ, ಆ ಮನೆಗೂ ನನಗೂ ಇದ್ದಿದ್ದು ಋಣ ತೀರೋಯ್ತು. ಮತ್ತೆ ಹೋಗೋದು ಬೇಡ. ಅವ್ರು ಖುಷಿಯಾಗಿರಲಿ, ಸುಮ್ಮನೆ ಸವಿತಾ. ನೀವು ಇಲ್ಲದೆ ಹೋದರೆ ಅಖಿಲಮ್ಮ ಖುಷಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಹಾಂ, ನೀವಂದರೆ ಎಷ್ಟು ಇಷ್ಟ ಅಂತ ಗೊತ್ತಲ್ಲ. ಗೊತ್ತು, ಆ ಮನೆಗೂ ನನಗೂ ಋಣ ತೀರ್ತು. ಇನ್ನು ಅಜಯ್ನು ಸಂಜಯ್ ಖುಷಿಯಾಗಿರಲಿ ಸವಿತಾ. ಮತ್ತೆ ಅವ್ರ ಮಧ್ಯೆ ಹೋಗಿ ಅವ್ರಿಗೆ ತೊಂದರೆ ಆಗೋದು ಬೇಡ. ಅಲ್ಲ, ನೀವು ಯಾರಿಗೂ ಹೇಳ್ದಿರೋ ರಾತ್ರಿ ನನ್ನ ಮಗುನ ಕರ್ಕೊಂಡು ನೀವು ದೂರ ಬಂದುಬಿಟ್ರೆ ಅಖಿಲಮ್ಮನೋ ಮಾವವರು ಎಷ್ಟು ನೋಡ್ತೀನಲ್ಲ. ಹಾಂ, ನನ್ನ ನಮ್ಮಮ್ಮನ ಸಹ ಹೇಳಿಲ್ಲ, ನೀವೇ ಹೇಳ್ಬೇಡ ಅಂತ ಹೇಳಿದ್ರಿ. ಅವರೆಲ್ಲ ಎಷ್ಟು ಭಯ ಪಡಲ್ಲ, ನೀವೇ ಹೇಳ್ರಿ. ನೀನೇನು ಯೋಚನೆ ಮಾಡಬೇಡ ಸವಿತಾ. ಅಮ್ಮ ಅಪ್ಪನ ಗೊತ್ತು ನಾನು ಇಲ್ಲಿ ಇರ್ತೀನಿ ಅಂತ. ನೀನೇನು ಯೋಚನೆ ಮಾಡಬೇಡ. ಅಮ್ಮ ಅಪ್ಪನ ಹೇಗೆ ನೋಡ್ಕೊಬೇಕು ಅಂತ ನನಗೆ ಗೊತ್ತು. ಒಂದು ಸ್ವಲ್ಪ ದಿವಸ ನಾನು ಇಲ್ಲಿಗೆ ಕರ್ಕೊಂಬರ್ತೀನಿ ಅವ್ರನ್ನ. ನಿಜ ಹೇಳ್ತಾ ಇದ್ದೀರಾ? ಅಖಿಲಮ್ಮನ ಮಾವನವ್ರನ್ನ ಇಲ್ಲಿ ಕರ್ಕೊಂಬರ್ತೀರಾ ನೀವು? ಸವಿತಾ, ನಾನು ಅಮ್ಮ ಅಪ್ಪನಂತೂ ಎಲ್ಲೂ ಬಿಡಲ್ಲ. ಅವ್ರು ನನ್ನ ಜೊತೆನೇ ಇರಬೇಕು. ಕವಿತನ ರೀ? ಕವಿತಾ ಅಜಯ್ ಹೆಂಡ್ತಿ, ನಮಗೆ ಸೇರ್ತವ್ರಲ್ಲ ಅವರು. ಅಜಯ್ ಇಷ್ಟ, ಏನಾದರೂ ಮಾಡ್ಕೊಳ್ಳಿ ಬಿಡು. ಹೀಗೆಲ್ಲ ಅಂದರೆ ಹೆಂಗ್ರಿ ನೀವು? ಹಾಂ, ಏನಾದರೂ ಮಾಡ್ಕೊಳ್ಳಿ ಅಂದರೆ ಅವಳು ನನ್ನ ತಂಗಿರಿ. ಚಿಕ್ಕಂದಿನಿಂದ ನಾವು ಜೊತೆಯಲ್ಲೇ ಇದ್ದವರು. ಹೆಂಗೋ ಒಂದೇ ಮನೆಗೆ ಹೋಗ್ತಾ ಇದ್ರಲ್ಲ, ಜೊತೆಯಲ್ಲೇ ಇರ್ತೀರಿ ಅಂದ್ಕೊಂಡ್ರೆ ನೋಡಿದ್ರೆ ಹಿಂಗಾಗೋಯ್ತು. ಇಲ್ಲ ರೀ, ನನ್ನ ತಂಗಿನ ಇಲ್ಲಿಗೆ ಕರ್ಕೊಂಬರ್ತೀನಿ. ಬೇಡ ಸವಿತಾ, ಆ ಕೆಲಸ ಮಾತ್ರ ಮಾಡಬೇಡ. ಅಜಯ್ ಹತ್ರ ಇರೋದೇ ಸೇಫ್ಟಿ ಕವಿತಾ, ಅಲ್ಲೇ ಇರಲಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವ್ರು ಎಲ್ಲೇ ಇದ್ದರೂ ಅವ್ರ ಮೇಲೆ ಒಂದು ಕಣ್ಣಿಡೋ ಜವಾಬ್ದಾರಿ ನಂದು, ಆಯಿತಾ? ರೀ, ಬಿಸ್ನೆಸ್ ಎಲ್ಲ ಏನಾಯ್ತೋ ಏನೋ, ನೀವು ಬೇರೆ ಇಲ್ಲ, ಯಾಕೋ ಭಯ ಆಗ್ತಾ ಇದೆ ರೀ. ಇಲ್ಲ, ದಿನ ಏನೇನು ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೊತಾ ಇದ್ದೀನಿ ನಾನು. ವಿಜಯ್, ಏನಪ್ಪ ಈ ಅಪ್ಪ ಅಮ್ಮ ಇಷ್ಟು ಬೇಗ ನಿಂಗೆ ಬೇಜಾರಾಗ್ಬಿಟ್ರೇನೋ? ಅಮ್ಮ ಅಪ್ಪ, ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತಪ್ಪ? ನೀನು ಎಲ್ಲಿರ್ತೀಯಾ, ಏನು ಮಾಡ್ತಾ ಇರ್ತೀಯಾ ಎಲ್ಲ ಗೊತ್ತಪ್ಪ ನಮಗೆ ಗೊತ್ತು ನೀನು ಇಲ್ಲೇ ಇರ್ತೀಯ ಅಂತ. ಏನಮ್ಮ ಸವಿತಾ, ಹಾಂ, ನೀನಾದರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ಲಮ್ಮ ಮನೆ ಬಿಟ್ಟು ಬರೋವಾಗ. ಹಾಂ, ನೀನು ನನಗೆ ಮೋಸ ಮಾಡಿಬಿಟ್ಟಲ್ಲಮ್ಮ. ಅಖಿಲಮ್ಮ, ಇವರ ಏನು ಹೇಳ್ಬೇಡ ಅಮ್ಮನಿಗೆ ಅಪ್ಪನಿಗೆ ಅಂತ ಹೇಳಿದ್ರು ಅಖಿಲಮ್ಮ. ಅದಕ್ಕೆ ನಾನು ಏನು ಹೇಳಿಲ್ಲ ಅಖಿಲಮ್ಮ. ನಾನು ಅದೇ ಬಂದಾಗಿಂದ ಕೇಳ್ತಾ ಇದ್ದೀನಿ, ನಾನು ಅಖಿಲಮ್ಮ ನೋಡಬೇಕು ಅಂತ. ಅಜ್ಜಿ, ಜಾನು ಜಾನು ನೋಡಿ, ಜಾನು ಇಲ್ಲ ನಾನು ಎಲ್ಲೆಲ್ಲ ಹುಡುಕಿರ ಜಾನುನ ನೋಡಿ. ಇವತ್ತು ಚಿಕ್ಕಳು ತವಿಲ್ ತಾತ ಜಾನು 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 ನೈತಾ ಇದೆಯಾ? ನನ್ನ ನೋಡಿದ್ ನೀನು ಇತ್ತಿನಿಂದ ಎಲ್ಲ ಇದೆ ಜಾನು. ಇತ್ತಿನಿಂದ ಎಲ್ಲ ಇದೆ. ಬತ್ಬಿಡ್ತಾ ಇದೆಯಾ ನೀನು? ಬತ್ಬಿಡ್ತಾ ಇದೆಯಾ? ಅಖಿಲಮ್ಮ ಅಜ್ಜಿ ನೋಡಿ, ಜಾನು ಜಾನು ಈಗ ಈಗ ಇಲ್ಲ ಅವಳ ನೋಡಿ ಕಲ್ಲಿ ನನ್ನ ವಿದ್ಯುತ್ ಬಂದ್ಬಿಟ್ಟಾಳೆ. ಅಲ್ಲಪ್ಪ ವಿಜಯ್, ಒಂದು ಮಾತು ಹೇಳ್ದಿರ ನೀನು ಬಂದಿದೆಯಲ್ಲಪ್ಪ, ಯಾಕಪ್ಪ ಹಿಂಗೆಲ್ಲ ಮಾಡಿದೆ? ಹಾಂ, ನಿಮ್ಮ ಅಮ್ಮನಿಗೆ ಎಷ್ಟು ಹುಷಾರಾಗಿದ್ದೆ ಆಗಿತ್ತು ಗೊತ್ತಾ? ಇನ್ನಿಲ್ಲ ಅಂದ್ಕೊಂಡೆ ಅಖಿಲನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಯಾಕಪ್ಪ ನೀನು ನಿಮ್ಮ ಅಮ್ಮನ ಪರಿಸ್ಥಿತಿ ಗೊತ್ತಿದ್ದು ಹಿಂಗೆಲ್ಲ ಮಾಡ್ತಾಯಿದ್ಯಾ? ಹಾಂ, ಒಂದು ಮಾತು ಹೇಳ್ಬೋದಾಗಿತ್ತು ತಾನೇ? ಅಖಿಲಮ್ಮ ಕೂತ್ಕೊಳ್ರಿ ಅಖಿಲಮ್ಮ. ಏನು ಬೇಡ ಬಿಡಮ್ಮ, ಅವನಿಗೆ ನಾವು ಬೇಡವಾಗಿರುವಾಗ ಯಾಕೆ ನಾವು ಇಲ್ಲಿರಬೇಕು? ಅಮ್ಮ ಹಂಗೆಲ್ಲ ಮಾತಾಡಬೇಡ್ರಿ ಅಮ್ಮ, ಹಂಗೆಲ್ಲ ಮಾತಾಡಬೇಡ್ರಿ. ನೀವಂದರೆ ನನಗೆ ಎಷ್ಟು ಇಷ್ಟ ಅಂತ ಗೊತ್ತಿಲ್ಲೇನಮ್ಮ? ಹಾಂ, ಅಪ್ಪ ಅಮ್ಮ ಅಂದರೆ ಎಷ್ಟು ಇಷ್ಟ ನನಗೆ. ಅಷ್ಟೊಂದು ಇಷ್ಟ ಇರೋನು ಯಾಕಪ್ಪ ಬಿಟ್ಬಿಟ್ಟು ಬಂದೆ? ಹಾಂ, ಯಾಕೋ ಬಿಟ್ಟು ಬಂದೆ ಇಲ್ಲಿಗೆ? ಅಮ್ಮ
ಅಜಯ್ನು ಸಂಜಯ್ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆನಮ್ಮ. ಅವರೇನೋ ಖುಷಿಯಾಗಿರ್ತಾರೆ ಸರಿನಪ್ಪ, ನೀನು ಹೇಳೋದು ಸರಿನೇ. ಆದರೆ ಬಿಸ್ನೆಸ್ ಎಲ್ಲ ನೋಡ್ಕೊಳೋರು ಯಾರಪ್ಪ? ಹಾಂ ಅಪ್ಪ, ಅಜಯ್ ಸಂಜಯ್ ಎಷ್ಟೊಂದು ಟ್ಯಾಲೆಂಟು ಅಂತ ನಿಮಗೆ ಗೊತ್ತಲ್ಲ. ಅವ್ರು ನಿಭಾಯಿಸ್ತಾರಪ್ಪ, ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಇಲ್ಲಪ್ಪ, ಇಲ್ಲ ಅವ್ರು ನಿಭಾಯಿಸಲ್ಲಪ್ಪ. ಜನಾರ್ದನ್ ಬಂದಿದ್ನಂತಪ್ಪ ನೆನ್ನೆ. ಇಲ್ಲ ನನ್ನ ಪಾರ್ಟ್ನರ್ ಆಗಿದೆ ಆದರೂ ತೊಗೊಳ್ಳಿ, ಇಲ್ಲ ಅಂತಂದರೆ ಎಲ್ಲ ಮಾರ್ಬಿಡಿ ನಾನೇ ತೊಗೊತೀನಿ ಅಂತ ಹೇಳ್ತಾ ಇದ್ದಾರಂತೆ. ಅಮ್ಮ, ತಮಾಷೆಗೂ ಈ ಥರ ಮಾತು ನನ್ನ ಮುಂದೆ ಹೇಳ್ಬಿಡ್ರಿ ಅಷ್ಟೇ. ನಾನಂತೂ ಸುಮ್ಮನೆ ಬಿಡಲ್ಲ ಅವನ್ನ. ನಿಜನೇ ಅಪ್ಪ, ನಿಜ. ಬಂದು ಹೇಳಿದ್ರು, ನೀವು ಸೈನ್ ಹಾಕ್ಬಿಡಿ, ನಾವು ಮಾರ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ತೀವಿ ಅಂತ ಗಲಾಟೆ ಮಾಡ್ತಾಯಿದ್ರಪ್ಪ ಅಜಯ್ ಸಂಜಯ್. ಅದಕ್ಕೆ ನಾವೇನೋ ಒಂದು ಅಂದಾಜ್ ಮೇಲೆ ಇದ್ರೆ ನೀನು ಇಲ್ಲೇ ಇರ್ತೀಯ ಅಂತ ಬಂದ್ವಪ್ಪ. ಜನಾರ್ದನ್ಗೆ ಹೇಗೆ ಭಯ ಇಡಿಸ್ಬೇಕು ಅಂತ ನನಗೆ ಗೊತ್ತಪ್ಪ. ನಾನು ಅವನ ಹತ್ರ ಮಾತಾಡ್ತೀನಿ ಬಿಡಿ, ಅವ್ನು ಮತ್ತೆ ನಿಮ್ಮ ತಂಟೆಗೆ ಬರಲ್ಲ. ವಿಜಯ್, ಬಾಪ ಮನೆಗೆ ಹೋಗೋಣ, ಬಾರೋ. ಅಮ್ಮ ಬೇಡಮ್ಮ, ಮತ್ತೆ ಅಲ್ಲಿಗೆ ಬಂದರೆ ಚೆನ್ನಾಗಿರಲ್ಲಮ್ಮ, ನೀವೇ ಇಲ್ಲಿ ಇರ್ರಿ ಅಮ್ಮ. ಯಾಕೋ ಈ ಅಪ್ಪ ಅಮ್ಮ ನಿನ್ಗೆ ಬೇಡವಾಗೋದ್ರೇನೋ ಇಷ್ಟು ಬೇಗ? ಹಾಂ, ಬೇಡವಾಗೋದ್ರಾ? ಅಮ್ಮ, ಪ್ರಾಣ ಇರೋವರೆಗೂ ನಿಮ್ಮ ಋಣ ನಾನು ತೀರ್ಸೋಕ್ಕಾಗಲ್ಲಮ್ಮ. ಮತ್ತೆ ಬಾರೋ ಮನೆಗೆ ಹೋಗೋಣ. ಬಾಪ ವಿಜಯ್, ಮನೆಗೆ ಹೋಗೋಣ. ಇಲ್ಲ ಅಮ್ಮ, ನಾನು ಬರಲ್ಲಮ್ಮ, ಮತ್ತೆ ಆ ಮನೆಗೆ ಬರಲ್ಲಮ್ಮ. ನನಗೂ ಆ ಮನೆಗೆ ಇದ್ದಿದ್ದು ಋಣ ಅಷ್ಟೇ. ಅದೇನಪ್ಪ ನಾನು ಹೇಳ್ತಾ ಇರೋದು, ಈ ಬಡ ಅಮ್ಮ ಅಪ್ಪನ ಬೇಡ ಆಗೋದ್ರಾ ಅಂತ. ಈ ಬಡ ತಂದೆ ತಾಯಿ ಇನ್ನು ಅವಶ್ಯಕತೆ ಇಲ್ಲ ಅಂತ ನಮ್ಮನ್ನು ಬಿಟ್ಬಿಟ್ಟು ಬಂದ್ಬಿಟ್ಟಲ್ಲಪ್ಪ. ಹಾಂ, ಅಲ್ಲೇನೋ ನಾವು ಬೇಡ ನಿಂಗೆ, ನಾವು ಬೇಕು ಅಂದರೆ ಬಾರೋ ಮನೆಗೆ ಹೋಗೋಣ. ಅಮ್ಮ, ನೀವೆಲ್ಲೂ ಹೋಗ್ಬಿಡ್ರಿ, ನೀವಿಲ್ಲೇ ಇರಮ್ಮ ಆರಾಮಾಗಿ, ಎಲ್ಲೂ ಹೋಗ್ಬೇಡ್ರಿ ಅಮ್ಮ. ನಾವು ಇಲ್ಲೇ ಇದ್ದರೆ ಅಷ್ಟೇನು, ಅಜಯ್ನು ಸಂಜಯ್ ಒಂಚೂರು ಜಾಗ ಬಿಡ್ದೆ ಎಲ್ಲ ಮಾರ್ಬಿಡ್ತಾರಪ್ಪ. ಮಾರ್ಬಿಟ್ಟು ಆ ಬಾಯಿಗೆ ಹಾಕ್ಕೊಂಬಿಡ್ತಾರೆ ಅಷ್ಟೇ. ಅಮ್ಮ, ಅಜಯ್ಗೂ ಸಂಜಯ್ಗೆ ಯಾವ ಥರ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಮ್ಮ. ನೀವು ಒಂಚೂರು ಸಪೋರ್ಟ್ ಮಾಡಿ ಅಮ್ಮ ನನಗೆ, ನಾನು ಕಲಿಸ್ತೀನಿ ಅವ್ರಿಗೆ ಬುದ್ಧಿ. ಅಪ್ಪ ನೀನೇನಾದರೂ ಬುದ್ಧಿ ಕಲಿಸ್ಕೊಪ್ಪ, ನಮ್ಮನ್ನಂತೂ ಬಿಟ್ಟು ನಿನ್ನ ಮನೆಯಿಂದ ಹೊರಗಡೆ ಬರಬೇಡಪ್ಪ. ಬಾಪ ಮನೆಗೆ ಹೋಗೋಣ. ಇಲ್ಲಮ್ಮ, ಇಲ್ಲ, ಪದೇ ಪದೇ ಕೇಳಿ ಬೇಜಾರು ಮಾಡ್ಕೊಂಬೇಡಿ ನೀವು, ನಾನಿನ್ನು ಬರಲ್ಲಮ್ಮ. ಅಖಿಲ, ಬಾ ಹೋಗೋಣ ಬಾ. ಇಲ್ಲ, ನಾನು ಅಜಯ್ನ ಕರ್ಕೊಂಡೆ ಮನೆಗೆ ಬರೋದು. ನಾನು ವಿಜಯ್ನ ಕರ್ಕೊಂಡೆ ಮನೆಗೆ ಬರೋದು. ಅಜಯ್ಗೂ ಸಂಜಯ್ಗೂ ಹೇಳ್ರಿ, ನೀವೇ ಫಸ್ಟ್ ಮನೆಯಿಂದ ಹೊರಗಡೆ ಹೋಗಿ, ನನ್ನ ಮಗನ ಬರ್ತಾವ ಮನೆಗೆ, ನೀವೆಲ್ಲಾದ್ರೂ ಹೋಗಿ ಬದುಕೊಳ್ರಿ ಅಂತ ಅವ್ರನ್ನ ಆಚೆಗೆ ಹಾಕ್ರಿ. ಅಮ್ಮ, ನನ್ನಿಂದ ಅವರಿಬ್ರು ಯಾಕಮ್ಮ ಆಚೆ ಹೋಗ್ಬೇಕು? ಹಾಂ, ನಾನು ತಾನೇ ಮನೆಯಿಂದ ಈಚೆ ಬರಬೇಕಾಗಿದ್ದನು, ನಾನು ಈಚೆ ಬಂದಿದ್ದೀನಲ್ಲ. ಅವರಿಬ್ರು ಖುಷಿಯಾಗಿರಲಿ, ಸುಮ್ಮನೆ ಇರಮ್ಮ. ಯಾಕಮ್ಮ? ನನಗೆ ಅವರಿಬ್ರು ಬೇಕಾಗಿಲ್ಲ ವಿಜಯ್, ಅವರಿಬ್ರು ಬೇಕಾಗಿಲ್ಲ. ಅವ್ರೆಲ್ಲಾದ್ರೂ ಹೋಗಿ ಬದುಕೊಳ್ಳಿ ಬಿಡು. ಅಖಿಲಮ್ಮ, ಹಂಗೆಲ್ಲ ಮಾತಾಡ್ಬೇಡ್ರಿ ಅಖಿಲಮ್ಮ, ಸಮಾಧಾನ ಮಾಡ್ಕೊಳ್ರಿ, ನಾನು ಇವ್ರನ್ನ ಒಪ್ಪಿಸ್ತೀನಿ. ಇಲ್ಲ ಸವಿತಾ, ನಾನು ಆವಾಗಲೇ ಹೇಳಿಲ್ಲ ನಿಮಗೆ, ನನಗೂ ಆ ಮನೆಗೂ ಇದ್ದ ಋಣ ತೀರ್ತು ಅಂತ. ಹಾಂ, ನಾವಿನ್ನು ಆ ಮನೆಗೆ ಹೋದರೆ ಚೆನ್ನಾಗಿರಲ್ಲ, ಹೋಗ್ಬಾರ್ದು. ಅಲ್ಲಪ್ಪ, ಸಾಕಿ ದೊಡ್ಡವನು ಮಾಡೋವರೆಗೂ ಈ ತಾಯಿ ಬೇಕಾಗಿತ್ತು, ಇವಾಗ ಬೇಡ ಅಲ್ವೇನೋ ವಿಜಯ್? ಅಮ್ಮ, ನೀವು ಈ ಥರ ಎಲ್ಲ ಮಾತಾಡಬೇಡ್ರಿ ಅಮ್ಮ, ನನ್ನ ಮನ್ಸಿಗೆ ಜಾಸ್ತಿ ನೋವಾಗುತ್ತೆ. ನನ್ನಿಂದ ತಾನೇ ಅಮ್ಮ ಮನೇಲಿ ನೆಮ್ಮದಿ ಹಾಳಾಗಿದ್ದು ನಿಮಗೆಲ್ಲನೂ. ಅದಕ್ಕೆ ನಾನು ಮನೆಯಿಂದ ಈಚೆ ಬಂದುಬಿಟ್ಟೆ ಅಮ್ಮ. ಇನ್ಮೇಲೆ ನೋಡಿ ಎಲ್ಲ ಎಷ್ಟೊಂದು ಖುಷಿಯಾಗಿರ್ತಾರೆ. ಖುಷಿ ಎಲ್ಲ ನಿನ್ನಿಂದನೇ ಬಂದ್ಬಿಡ್ತಪ್ಪ. ಖುಷಿಯಾಗಿಲ್ಲಪ್ಪ ನಾವು ಆ ಮನೆಯಲ್ಲಿ ಯುದ್ಧ ಭೂಮಿ ಆಗೋಗೈತಪ್ಪ ಆ ಮನೆ. ಅಜಯ್ ಸಂಜಯ್ ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡಲ್ಲಪ್ಪ, ಎಲ್ಲ ಹಾಳು ಮಾಡ್ತಾರಪ್ಪ ಅವರು. ಅಪ್ಪ ನಾನೆಲ್ಲ ಸರಿ ಮಾಡ್ಕೊಡ್ತೀನಪ್ಪ, ನೀವು ಬೇಜಾರಾಗಬೇಡಿ. ಅಖಿಲ, ಬಾ ಹೋಗೋಣ. ಅವನ ಜಾಗಕ್ಕೆ ಅವ್ನು ಬಂದವನಲ್ಲಮ್ಮ, ಯಾಕೆ ನಾವು ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕು? ಇದು ಅವನದೇ ತಾನೇ ಜಾಗ, ಅವನ ಜಾಗದಲ್ಲಿ ಅವ್ನು ಖುಷಿಯಾಗಿರಲಿ. ಬಾಮ್ಮ ಹೋಗೋಣ. ರೀ ವಿಜಯ್ ನನ್ನ ಮಗ, ನಾನು ಅವನನ್ನು ಯಾರಿಗೂ ಬಿಟ್ಕೊಡಲ್ಲ. ಅವ್ನು ನನ್ನ ಮಗ, ನಾನು ಸಾಕಿರೋದು ಅವನ್ನ. ನಾನು ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇರ್ಬೋದು, ಅವನನ್ನು ನಾನು ಸಾಕಿದ್ದೀನಿ. ಹೊಟ್ಟೆ ಒಳಗೆ ಹುಟ್ಟಿದ್ರೆ ನಮ್ಮ ಮಕ್ಕಳು, ಹಾಂ, ಸಾಕಿದ್ರೆ ಮಕ್ಕಳೆಲ್ಲ. ಅಮ್ಮ, ಯಾವತ್ತಿದ್ರೂ ನಾನು ನಿಮ್ಮ ಮಗನೇ ಅಮ್ಮ, ನಿಮ್ಮ ಮಗನೇ. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲಮ್ಮ, ನೀವು ಇಲ್ಲೇ ಇರ್ರಿ ಅಮ್ಮ, ಅಲ್ಲಿಗೆ ಹೋಗಬೇಡಿ. ಬಾ ಅಖಿಲ, ಹೋಗೋಣ. ಅವನಿಗೂ ನಮಗೂ ಋಣ ತೀರ್ತು. ಬಾ, ಅವನ ಮನೇಲಿ ಅವನಿದ್ದಾನೆ. ಬಾ ವಿಜಯ್, ಬಾಪ ಹೋಗೋಣ, ಬಾ ಮನೆಗೆ ಹೋಗೋಣ ಬಾಪ. ಅವ್ರನ್ನೆಲ್ಲ ಕಳಿಸ್ಬಿಡೋಣ, ನೀನೇ ಆ ಮನೇಲಿ ಖುಷಿಯಾಗಿರಿ ಅಂತೆ ಬಾಪ. ವಿಜಯ್. ಅಖಿಲಮ್ಮ, ನೀವು ಟೆನ್ಷನ್ ಮಾಡ್ಕೊಂಬೇಡಿ ಅಖಿಲಮ್ಮ, ನೀವು ಆರಾಮಾಗಿರಿ. ಇಲ್ಲ ಸವಿತಾ, ವಿಜಯ್ ನಾ ಮನೆಗೆ ಕರ್ಕೊಂಡು ಹೋಗ್ಬೇಕು. ವಿಜಯ್ ಇಲ್ದಿದ್ದ ಆ ಮನೆ ಬೇಕು ಅಂತಿದ್ದೆ ಸವಿತಾ, ಬೇಜಾರಾಗೋಗೈತೆ ನಮಗೆಲ್ಲನೂ.